ಇದಕ್ಕೆ ಪರಿಹಾರ ಒಂದೇ. ಇದು ಅವರು ನೀವು ಸ್ಟೇಟಿಂದ ತೆಗೆದುಕೊಡಿ ಅಂತ ಹೇಳ್ತಾರೆ. ಸ್ಟೇಟಲ್ಲಿ 22,000 ಕೋಟಿ ರೂಪಾಯಿ ಇದೆ ನನ್ನ ಬಜೆಟಲ್ಲಿ. ಒಂದು 5,000 ಕೋಟಿ ರೂಪಾಯಿ ಕ್ಯಾಪಿಟಲ್ ವರ್ಕ್ಸ್ ತೆಗೆದುಕೊಳ್ಬೋದು. ಮಿಕ್ಕಿದೆಲ್ಲ ಹಳೆ ಕೆಲಸಕ್ಕೆ ಆಗ್ತದೆ. 1.25 ಲಕ್ಷ ಕೋಟಿ ರೂಪಾಯಿನ ಕೆಲಸ ನಡೀತಾ ಇದೆ. ಈ ವರ್ಷ ಯಾರಿಗಾರು ಬಿಲ್ ಬಂತು ಅಂತಂದರೆ ಆ ಬಿಲ್ ನಾನು 9% ಇಂದ 8% ಸುಮಾರು ಒಂದು 10,000 ಕೋಟಿ ಬಂತು ಅಂತಂದರೆ ನನಗೊಂದು 1,000 ಕೋಟಿ ಇರ್ತದೆ ಬಿಲ್ ರಿಲೀಸ್ ಮಾಡೋಕ್ಕೆ. ಬರೀ 10% ಮಾತ್ರ ಕೊಡೋಕ್ಕೆ ನನಗೆ ಅವಕಾಶ ಇದೆ. ಆ ಥರ ನಮ್ಮ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಓವರ್ ಬರ್ಡನ್ ಕೆಲಸನ ನಾವು ತೆಗೆದುಕೊಂಡಿದ್ದೀವಿ. ಅದಕ್ಕೆ ಇದಕ್ಕೇನು ಹಿಂದೆ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು, ಆ ಮಾತು ಪ್ರಕಾರ ನಿಂತ್ಕೊಳ್ಬೇಕಾಗ್ತದೆ. ನಾನೆಲ್ಲ ನಮ್ಮ BJP ಫ್ರೆಂಡ್ಸ್ಗೆ, ಜನತಾದಳ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಅಪೀಲ್ ಮಾಡ್ಕೊಳ್ತೀನಿ. ಎಲ್ಲ ನಾನು ಒಂದಿನ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತೀನಿ. ನೀವು ಬೇಕಾದ್ರೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ. ನನಗೆ ಅಪಾಯಿಂಟ್ಮೆಂಟು ಡೆಲಿಗೇಷನ್ ಕೊಡ್ತಾಯಿಲ್ಲ, ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಆಗೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ. ಈಗ ಪಾರ್ಲಿಮೆಂಟು ಸೆಷನ್ ಮಧ್ಯದಲ್ಲೇ ಒಂದಿನ ಕೇಳ್ತೀವಿ ನಾವು, ಇಲ್ಲ ಅಂದ್ರೆ ಅದಾದಮೇಲೆ ಕೇಳ್ತೀವಿ. ಎಲ್ಲ ಒಟ್ಟಿಗೆ ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಖಂಡಿತ ಅವ್ರು ಹೇಳ್ದಂಗೆ ಹಿಂದೆ ಇದು ಪ್ರಾರಂಭ ಮಾಡಿದಾಗ 2,800 ಕೋಟಿ ಇತ್ತು, ಈಗ 28,000 ಕೋಟಿ ರೂಪಾಯಿ ಹೋಗ್ತಿದೆ. ಸೊ ಇದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ. ಇದಕ್ಕೆಲ್ಲರೂ ಸೇರಿ ಒಟ್ಟಿಗೆ ನಾವು ಹೋರಾಟ ಮಾಡಿ ಇದನ್ನು ಬಗೆಹರಿಸೋಣ. ಓಕೆ, ಅದೇ ಓಕೆ, ನಾಳೆ ಅಲ್ಲ ಇವತ್ತು ಹಾಕಿದೆ, ಉತ್ತರ ಬರಲಿಲ್ಲ, ನಾಳೆ ಹಾಕಿಸ್ತೀವಿ. ನಾಳೆ ಹಾಕ್ಕೊಡಿ. ಅಭಯ್ ಪಾಟೇಲ್, ಕೃಷಿ ಸಚಿವರು. ಅಭಯ್ ಪಾಟೇಲ್. ಸಭಾಧ್ಯಕ್ಷರೇ, ಬೆಳಗಾವಿ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಸಗ ನೇಕಾರರಿಗೆ ನೀಡುತ್ತಿರುವ ಸೌಲಭ್ಯಗಳನ್ನು ಆಧುನಿಕಗೊಳಿಸಿ ಹೆಚ್ಚಿನ ಸೌಲಭ್ಯ ಮತ್ತು ಜವಳಿ ನೀತಿಯನ್ನು ಅಳವಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಜವಳಿ, ಕಬ್ಬು ಅಭಿವೃದ್ಧಿ, ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆಯುತ್ತೇನೆ. ಜವಳಿ ಯಾರ್ದು ಉತ್ತರ ಇದೆ? ಈಗ ತಾನೇ ನನಗೂ ಕೊಟ್ಟಿದ್ದಾರೆ, ಈಗ ಉತ್ತರ ಕೊಟ್ಟಿದ್ದಾರೆ. ಅದು KPMG ಮುಖಾಂತರ ಮಾಡೋದಕ್ಕೆ ಅಂತ ಅವರು ತಯಾರು ಮಾಡ್ತಾ ಇದ್ದಾರೆ. ಸೊ ಹೊಸ ಜವಳಿ ನೀತಿ ಆಗುವವರೆಗೂ ಈ ಹಳೆ ಜವಳಿ ನೀತಿ ಅದು ಮುಂದುವರ್ತಿರ್ತದೆ. ಆಮೇಲೆ ಯಾವುದೇ KPMGಯಿಂದ ಅವರು ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. KPMGಯಿಂದ ಯಾವುದೇ ವಿಳಂಬ ಆಗಿಲ್ಲ ಅಂತಲೂ ಕೂಡ ಉತ್ತರದಲ್ಲಿ ಕೊಟ್ಟಿದ್ದೇವೆ. ಮತ್ತು ಏನು ಉದ್ದೇಶ ಇದೆ ಅದರ ಪ್ರಕಾರ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಮುಂದಿನ ದಿವಸಗಳು ತಗೊಳ್ತಾರೆ. ಅದರಿಂದ KPMG ಮೇಲೆ ಯಾವುದೇ ರೀತಿಯ ಕ್ರಮ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಉತ್ತರದಲ್ಲಿ ಹೇಳಿದ್ದೀವಿ. ಸರ್, ನಾನು ಗಮನ ಸೆಳೆದಿದ್ದು ಬೇರೆ, ಉತ್ತರ ಬಂದಿದ್ದು ಬೇರೆ. ಹೀಗಾಗಿ ಸಂಬಂಧಪಟ್ಟ ಮಂತ್ರಿಗಳು ಇದ್ರನ್ನ ಕೇಳಕ್ಕೆ ಸರಿ ಆಗ್ತದೆ ಸರ್, ಅವರಿಂದನೂ ಉತ್ತರ ಕೊಡಿಸ್ಬಿಡಿ. ಯಾಕಂದ್ರೆ ನಾಳೆ ಅರ್ಜಿ ಹಾಕಿ ನಾಳೆ ಕೊಡುವ. ಭಾಳ ಗಂಭೀರ ವಿಷಯ ಅದ. ಸಿದ್ದು ಸೌದಿ ಅವರು ಅದಾರ, ಅಧ್ಯಕ್ಷರೇ, ಇವರು ಅದ, ಭಾಳ ಗಂಭೀರ ವಿಷಯ ಇದೆ ಸರ್ ಅದು. ಓಕೆ, ಮಂತ್ರಿ ಬರಲಿ, ಹೇಳ್ತೇನೆ. ನಾಳೆ ಹಾಕೊಡಿ ಸರ್ ಇದನ್ನ. ಡಾಕ್ಟರ್ ಚಂದ್ರು ಕೇಲಮ್ಮ, ಮಿನಿಸ್ಟರ್ ಬರಲಿ. ಈ ಓದ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ರಿಪ್ಲೈ ಸಿಕ್ಕಿದೆ ಅಲ್ಲ, ಕ್ಲಾರಿಫಿಕೇಶನ್. ಸಭಾಧ್ಯಕ್ಷರೇ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 20 ಕೆರೆ ತುಂಬಿಸುವ ಯೋಜನೆಯ ಕಾಮಗಾರಿಯ ಗುಣಮಟ್ಟ ಮತ್ತು ಸ್ಥಿತಿಗತಿಗಳನ್ನು ತಿಳಿಯಲು ಇಲಾಖಾ ಮುಖ್ಯಸ್ಥರ ಸಮಿತಿ ರಚಿಸುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನವನ್ನು ಸೆಳೆಯಲು ಬಯಸಿದ್ದೆ. ಅಧ್ಯಕ್ಷರೇ, ಭಾಳ ಡೀಟೇಲಾಗಿ ಉತ್ತರ ಕೊಟ್ಟಿದ್ದೀನಿ. 137 ಕೋಟಿ ರೂಪಾಯಿ ಕೆಲಸನ ವಹಿಸಲಾಗಿದೆ. 2018ರಿಂದ ಈ ಕಾಮಗಾರಿಯನ್ನು ಪ್ರಾರಂಭ ಇದುವರೆಗೂ ಕೂಡ 111 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಈ ಕೆಲವು ಯಾವ ಸ್ಟೇಜಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಮಿಕ್ಕಿದ್ದು ಆದಷ್ಟು ಜಲ್ದಿ ಅನೇಕ ನಿರ್ದೇಶನಗಳನ್ನು ಪಾಲಿಸಿ ಟೆಂಡರ್ ನಿಯಮಗಳನ್ನು ಸಮರ್ಪಕ ರೀತಿ ನಿರ್ವಹಿಸಿ ಬಿಲ್ಲನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇನ್ನು ಅನುಷ್ಠಾನ ಯಾವುದೇ ಲೋಪದೋಷ ಅಥವಾ ಹಗರಣಗಳು ಕೂಡ ಕಂಡು ಬಂದಿಲ್ಲ. ಬೇರೆ ಏನಾದ್ರು ಇತ್ತು ಅಂದರೆ ಅವ್ರು ದಯವಿಟ್ಟು ಒಂದು ಪತ್ರ ಬರೀಲಿ, ನಾನು ಅದ್ರ ಏನು ಬೇಕೋ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸರಿ ಮಾಡ್ತೀನಿ. ಸಭಾಧ್ಯಕ್ಷರೇ, ಹೋದ ವರ್ಷ ಇದೇ ಕ್ವಶನ್ ಅನ್ನ ನಾನು ಮಾನ್ಯ ಉಪಮುಖ್ಯಮಂತ್ರಿಗೆ, ಮುಖ್ಯಮಂತ್ರಿ ಸಾಹೇಬರಿಗೆ ಕೇಳಿದ್ದೆ. ಇದರಲ್ಲಿ ಉತ್ತರದಲ್ಲಿ ಏನು ವ್ಯತ್ಯಾಸಗಳು ನನಗೆ ಕಾಣ್ತಾ ಇಲ್ಲ. ಯಾಕಂದರೆ ಈ ಯೋಜನೆ ಸುಮಾರು 20 ಕೆರೆ ತುಂಬಿಸೋ ಯೋಜನೆ ಜೊತೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸುವಂಥ ಒಂದು ನಿಟ್ಟಿನೊಳಗೆ ಈ ಯೋಜನೆಯನ್ನು 2017ರಲ್ಲಿ ಮಾಡಿರುವಂಥದ್ದು. ಅದರಲ್ಲಿ ದುರಂತ ಏನಂದರೆ, ಹಿಂದೆ ನಾ ಬರೋಕ್ಕಿಂತ ಮುಂಚಿತವಾಗಿ ಅಂದರೆ 23ಕ್ಕಿಂತ ಮುಂಚಿತವಾಗಿ ಕೆಲಸವನ್ನು ಮಾಡಲಾರ್ದೆ ಕೆರೆಯ ಮೇಲೆ ಒಂದು ಪೈಪ್ಲೈನನ್ನು ಇಟ್ಟು
ಏನು ಮಾಡ್ತಾರೆ, ಪೇಮೆಂಟನ್ನು ಆಗಿರುವಂಥದ್ದನ್ನು ಗಮನಕ್ಕೆ ಬಂದಿರುವಂಥದ್ದು. ನಮ್ಮ KDP ಸಭೆಯಲ್ಲಿ ಅದನ್ನು ನೋಡಿದಾಗ ಅಲ್ಲಿ ವಾಸ್ತವವಾಗಿ ಪೈಪ್ಲೈನನ್ನೇ ಆಗಿರಲಿಲ್ಲ. ಅದರ ಜೊತೆ ಪೈಪ್ಲೈನ್ ಆಗಿದೆ ಅಂತೇಳಿ ಪೇಮೆಂಟನ್ನೇ ತೆಗೆದಿರುವಂಥದ್ದನ್ನು ಹಲವು ಬಾರಿ ನಾನು ಗಮನಕ್ಕೆ ತಂದೆ. ಇನ್ನೂವರೆಗೂ ಸಹಿತ ಸುಮಾರು ಈಗ 8 ವರ್ಷ ಆದರೂ ಸಹಿತ ಆ ಕಾಮಗಾರಿ ಪೂರ್ಣಗೊಳ್ತಿಲ್ಲ. ಬರೀ ಕಾಂಟ್ರಾಕ್ಟ್ರ್ ಏನು ರೀಸನ್ ಕೊಡ್ತಾರಂದರೆ ನಮಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಸಮಯ ಬೇಕು ಅನ್ನೋ ಒಂದು ಉತ್ತರವನ್ನು ಪದೇ ಪದೇ ಕೇಳ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮಲ್ಲಿ ಜನಕ್ಕೆ, ಯಾಕಂದರೆ ನಮ್ಮ ತುಂಗಭದ್ರಾ ನದಿ ಹತ್ತಿರದಲ್ಲಿದ್ದರೂ ಸಹಿತ ಯಾವುದೇ ಒಂದು ನೀರಾವರಿ ಯೋಜನೆಗಳಿಲ್ಲ. ಅಟ್ಲೀಸ್ಟ್ ಇವು ಕೆರೆ ತುಂಬಿಸೋ 20 ಕೆರೆ ತುಂಬಿಸೋ ಯೋಜನೆಗಳಾದರೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗುವಂಥ ನಿಟ್ಟಿನೊಳಗೆ ಯೋಜನೆಯನ್ನು ರೂಪಿಸಿದ್ದಾರೆ. ದಯವಿಟ್ಟು ಒಂದು ಟೈಮ್ ಲೈನನ್ನು ಮಾಡಿ ಅವ್ರು ತಾವೇ ಒಂದ್ಸಲ ಒಂದು ಸಭೆಯನ್ನು ಕರೆದ್ರೆ ಭಾಳ ಚೆನ್ನಾಗಿರುತ್ತೆ ಸಭಾಧ್ಯಕ್ಷರೇ. ಈ ಕಾಂಟ್ರಾಕ್ಟರ್ ತಗೊಂಡವರು ಇವತ್ತಿನವರೆಗೂ ಫೋನ್ ಎತ್ತುವುದಿಲ್ಲ. 2 ವರ್ಷದಿಂದ ಅವ್ರು ಬಂದು ಯಾವಾಗ ನಾವು ಈ ಕ್ವಶನ್ ಕೇಳ್ತೀವಿ ಅಂತ ಗೊತ್ತಾದ್ಮೇಲೆ 1 ಕಿಲೋಮೀಟರ್ ಹೋಗಿ ಪೈಪ್ಲೈನ್ ಹಾಕ್ತಾನೆ, 1 ಕಿಲೋಮೀಟ್ರು. ಈಗ ಸೆಷನ್ ಮುಗಿದ್ಮೇಲೆ ಬಿಟ್ಬಿಡ್ತಾನೆ ನಾವು. ಯಾವಾಗ ಕ್ವಶನ್ ಬರುತ್ತಂತ ಗೊತ್ತಾಗುತ್ತೋ ಆ ಥರ ಕಾಮಗಾರಿಯನ್ನು ಓಷನ್ ಕನ್ಸ್ಟ್ರಕ್ಷನ್ ಅವನು ಮಾಡ್ತಾ ಇದ್ದಾನೆ. ಬಹುಶಃ ಇದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಸಹಿತ ಗೊತ್ತಿದೆ. ಆ ಕಾಂಟ್ರಾಕ್ಟರ್ ನಮಗೆ ಯಾವುದೇ ಸ್ಪಂದನೆಗಳನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಈ ಕಾಮಗಾರಿನ ಪೂರ್ಣಗೊಳಿಸಿ ಕೊಡಬೇಕನ್ನೋದು ನನ್ನ ವಿನಂತಿ. ಕರ್ಸಿ ಅಧ್ಯಕ್ಷರೇ, ಕಾಂಟ್ರಾಕ್ಟ್ ಕರ್ಸಿ ಟರ್ಕಿ ಪ್ರಾಜೆಕ್ಟು ಕರ್ಸಿ ಮಾತಾಡ್ತೀನಿ. ಐ ಥಿಂಕ್ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ. ಖಂಡಿತ ಅವ್ರ ಕೆಳಗಡೆ ಲಾಸ್ಟ್ ಟೈಮು ಇದನ್ನು ಪ್ರಸ್ತಾವನೆ ಮಾಡಿದ್ರು. ಇನ್ನೊಂದು ಅಧ್ಯಕ್ಷರೇ, ನನಗೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಶಿವಲಿಂಗೇಗೌಡರದ್ದು ಒಂದು ಕ್ವಶನ್ ಇದಿದೆ, ಅದನ್ನು ಮುಗಿಸ್ಬಿಡಿ. ನಾನು ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಾಗಿದೆ. ಕಾಯ್ತಾ ಇದ್ದಾರೆ, ಬೇರೆ ಮಿನಿಸ್ಟರ್ಸ್ ಕಾಯ್ತಾ ಇದ್ದಾರೆ. ಶಿವಲಿಂಗೇಗೌಡರು, KM ಶಿವಲಿಂಗೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಉಪಮುಖ್ಯಮಂತ್ರಿಗಳನ್ನು ಎತ್ತಿನಹೊಳೆ ಯೋಜನೆ ಬಗ್ಗೆ ಕೇಳಿದ್ದೇನೆ. ಎತ್ತಿನಹೊಳೆ ಯೋಜನೆ ಕಾರ್ಯಗತ ಆಗಿ ಅದನ್ನು ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿ ನೀರನ್ನು ಹರಿಸಿದ್ದಾಯಿತು. ನೀರನ್ನು ಹರಿಸಿ ಮುಂದಕ್ಕೆ ಹೋಗ್ದಲೇ ಬೇಲೂರು ಹತ್ರ 8 ಕಿಲೋಮೀಟ್ರು ಇದನ್ನು ಫಾರೆಸ್ಟ್ನರು ತಡೆ ಒಡ್ಡಿದ್ರಿಂದ ಅದು ಅಲ್ಲಿಗೆ ನಿಂತಿದೆ. ಫಾರೆಸ್ಟ್ನರು ತಡೆ ಒಡ್ಡಿದ್ದಕ್ಕೆ ಕಾರಣ ಗೊತ್ತಾಯಿತು. ಗೊತ್ತಾದ ತಕ್ಷಣ ಉಪಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳು ನನ್ನ ಕ್ಷೇತ್ರದಲ್ಲೇ 230 ಎಕರೆ ಜಮೀನನ್ನು ಅವರಿಗೆ ಬದಲಿ ಜಮೀನನ್ನು ಕೊಟ್ಟು ಆ ಒಂದು ಯೋಜನೆಯನ್ನು ಮುಂದಕ್ಕೆ ಪಾಸ್ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯೂ ಕೂಡ ಹೋಯಿತು. 4-5 ಸಾರಿ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಮೀಟಿಂಗನ್ನೆಲ್ಲ ಮಾಡಿದ್ದಾರೆ. ಆದರೆ ಈ ಬದಲಿ ಜಮೀನು ಕೊಟ್ಟಾದಮೇಲೆ ಮತ್ತೊಂದು ತಕರಾರು ತೆಗೆದ್ರು ಈ ಅರಣ್ಯ ಇಲಾಖೆಯವರು. ಏನು, ಎರಡೂ ಕಡೆ ಬಗದಾಕಿರೋ ಮಣ್ಣಿದೆಯಲ್ಲ, ಆ ಮಣ್ಣಿಗೆ ಬದಲಿ ಭೂಮಿ ಕೊಡಿ, ಇದು ನೀವು ನಮ್ಮ ಮಣ್ಣನ್ನು ಭಾಳ ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಮತ್ತೊಂದು ಹಾಕಿದ್ರು. ಅವರು ಇಲ್ಲಿಂದ ಡೆಲ್ಲಿ ಭೂ ದೂರ್ ಹೈ ಅಂತ ಹೇಳ್ತಾರಲ್ಲ, ಹಂಗೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ತಿಳಿದರ ಮಟ್ಟಿಗೆ ಇವತ್ತು ನಿಂತಿರ್ತಕ್ಕಂಥ ಬಹುತೇಕ ನೀರಾವರಿ ಯೋಜನೆಗಳು ಈ ಅರಣ್ಯ ಇಲಾಖೆಯವರ ಅವರು ಅದನ್ನು ಏನು ಹೇಳಬೇಕೋ ಪದ ಉಪಯೋಗಿಸ್ಬೇಕೋ ಗೊತ್ತಿಲ್ಲ. ಅಲ್ಲಿ ಏನೂ ಇಲ್ಲ, ಅಂಗುರ್ಗುತ್ತಿ ಇಲ್ಲ. ಡೀಮ್ಡ್ ಫಾರೆಸ್ಟ್ ಅಂತ ಯಾವುದೋ ಕಾಲದಲ್ಲಿ ಅಳದದ್ದನ್ನು ಈಗ ಬಂದು ಅವರೇ ಆ ಸರ್ವೆ ಮಾಡಬೇಕಾದ್ರೆ ನಾವು ಇದ್ದೋ, ಆ ಸರ್ವೆ ಮಾಡಬೇಕಾದ್ರೆ ಇಲ್ಲಿ ಡೀಮ್ಡ್ ಫಾರೆಸ್ಟ್ ಇಲ್ಲ ಅಂತೇಳಿ ದಾಖಲಾತಿ ಸೈನ್ ಹಾಕಿ ಕೊಟ್ಟಿದ್ದಾರೆ ಫಾರೆಸ್ಟ್ನರ ರೇಂಜ್. ಇದು ನಮ್ದು ಅಲ್ಲ ಭೂಮಿ ಅಂತ. ಈಗ ಯಾರೋ ಡೆಲ್ಲಿಂದ ಬಂದು ಈ ಭೂಮಿ ನಮ್ಮದು ಅಂತ ಹೇಳಿ ಈ ಭೂಮಿ ನಮ್ಮದು ಅಂತ ತಕರಾರು ಹಾಕಿ ನಿಲ್ಲಿಸಿ ಅದಕ್ಕೆ ಪರಿಹಾರನೂ ಜಮೀನು ಕೊಟ್ಟದ್ದಾಯಿತು. ಈಗ ಆ ಮಣ್ಣನ್ನು ನೀವು ಬೇರೆ ಕಡೆ ಕೊಡಿರಿ, ಆ ಮಣ್ಣನ್ನು ಹೊಡಿದಲ್ಲೇ ನಾವು ಕೊಡೋದಿಲ್ಲ ಅಂತೇಳಿ ಈ ಅರಣ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರದ ಈ ಅರಣ್ಯ ನೀತಿಯಿಂದ ಅವ್ರು ಮಾಡಿರ್ತಕ್ಕಂಥ ಒಂದು ಈ ಅವ್ಯವಸ್ಥೆಯಿಂದ ಇವತ್ತು ಕರ್ನಾಟಕದಲ್ಲಿ ನಮಗೆ 2 ಸಾರಿಯಿಂದ ನೀರು ತುಮಕೂರವರೆಗೂ ಬಂದಿರೋದು. ಆ ಕಾರ್ಯಕ್ರಮ ಉದ್ಘಾಟನೆ ಆದರೂ ಕೂಡ ನೀರು ವಾಣಿ ವಿಲಾಸ ಸಾಗರ ಕಡೆಗೆ ತಿರುಗಿಸಿ ಆ ವ್ಯಾಲ್ಯೂಗೆ ಬಿಡ್ತಾ ಇದ್ದೀವಿ. ನೀರು ಮುಂದೆ ಕರಿತಾ ಇಲ್ಲ. ಅದರಿಂದ ಮುಖ್ಯಮಂತ್ರಿಗಳು ಅನೇಕ ಸಾರಿ ಹೋರಾಟ ಮಾಡಿದ್ದಾರೆ, ಅವ್ರದ್ದೇನು ಇದರಲ್ಲಿ ತಪ್ಪಿಲ್ಲ. ಆದರೆ ತಪ್ಪು ಆಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ, ಅರಣ್ಯ ಮಂತ್ರಿಗಳಿಲ್ಲ. ಅವರು ಪ್ರಯತ್ನ ಪಟ್ಟಿದ್ದಾರೆ, ಅರಣ್ಯ ಮಂತ್ರಿಗಳು. ನಾವು 2 ಸಾರಿ ಹೋಗಿ ಬಂದಿದ್ದೀವಿ ಡೆಲ್ಲಿಗೆ.
ಹೋದ್ರೂ ಅಲ್ಲಿ ಯಾರು ರೆಸ್ಪಾನ್ಸ್ನೇ ತಗೊಳೋದಿಲ್ಲ. ಅಲ್ಲಿಡ್ತೀವಿ, ಇಲ್ಲಿಡ್ತೀವಿ, ಆ ಮೀಟಿಂಗ್ ಇಡ್ತೀವಿ, ಈ ಮೀಟಿಂಗ್ ಇಡ್ತೀವಿ ಅಂತೇಳಿ ಅಂತಂದು ಹೇಳಿ ಕಳಿಸ್ತಾರೆ. ಯಾತಕ್ಕೆ ಈ ಧೋರಣೆ? ಅವ್ರು ಕೇಳಿದ ಬದಲಿ ಭೂಮಿ ಕೊಟ್ಟಾಗಿದೆ, ಅವ್ರು ಕೇಳಿದಂತೆ ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಪ್ರತಿಯೊಂದನ್ನು ಮಾಡಿ. ಈಗ ಆಯಿತು, ಆ ಮಣ್ಣನ್ನು ಹೊಡೆಯೋದಕ್ಕೆ ಅನುಮತಿ ಕೊಟ್ಟಾಯ್ತು. ಮಣ್ಣು ಹೊಡೆದು ಬಲ್ಲಿ ಅಂತಾರೆ, ಫಸ್ಟ್ ಮಣ್ಣನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿ ಬಲ್ಲಿ ಅಂತಾರೆ. ಅಷ್ಟು ಭೂಮಿ ಈ ಅರಣ್ಯ ಇಲಾಖೆಯಿಂದ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಯೋಜನೆಗಳಿಗೂ ಭಾಳ ತೊಂದರೆ ಆಗಿದೆ. ಈ ಕರ್ನಾಟಕ ರಾಜ್ಯಕ್ಕೆ ಭಾಳ ತೊಂದರೆ ಇದೆ. ಇದಕ್ಕೆ ಏನಾದರೂ ಮಾಡಿ ಪರಿಹಾರ ಕಂಡಿಡಿದು ಈ ಸಾರಿ ಆದ್ರೂ, ಈ ಜೂನಿಗೆ ಆದ್ರೂ ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಕಡೆ ಹೋಗಿ ನೀರು ಸಮುದ್ರ ಸೇರ್ತಾ ಇದೆ. ಅದು ನಮ್ಮ ಈ ಬರಡು ಭೂಮಿಗೆ ಹರಿಲಿ ಅಂತ ಹೇಳಿ ನಾವು ಎಷ್ಟು ಆಶಾಗೋಪುರವನ್ನು ಇಟ್ಕೊಂಡಿದ್ದೀವಿ, ಅದನ್ನು ಹರಿಸ್ತಕ್ಕಂಥ ಜವಾಬ್ದಾರಿನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಅವ್ರನ್ನೇನು ನಾವು ಮಾತಾಡೋಂಗಿಲ್ಲ, ಅವರು ಭಾಳ ಸೀರಿಯಸ್ ಮೀಟಿಂಗ್ ಮಾಡಿದ್ದಾರೆ. ಆದರೂ ಮಾಡಿಕೊಡ್ಬೇಕು. ಅದನ್ನು ಈ ಸದನದ ಮುಖಾಂತರ ನಾನು ಗಮನ ಸೆಳೀತಾ ಇದ್ದೀನಿ. ಇದು ಗೊತ್ತಾಗಬೇಕು. ಇದನ್ನು ನಾವು ಮಾತಾಡದೇ ಇದ್ರೆ ಅಲ್ಲಿ ಜನ ನಮ್ಮನ್ನು ತಪ್ಪು ತಿಳ್ಕೊತಾರೆ. ಏನು 2 ವರ್ಷದ ತನಕ ಏನು ಮಾಡ್ತಾವ್ರಿ ಇವರು? ನೀರು ಎತ್ತಿ 2 ವರ್ಷ ಆಯ್ತು, ದೊಡ್ಡ ಫಂಕ್ಷನ್ ಆಯ್ತು, ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಇದೊಂದು ಭಾಳ ಪ್ರೆಸ್ಟೀಜಿಯಸ್ ಪಾರ್ಟಿ. ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಕೇಳಬೇಕು. ವೆರಿ ಸಿಂಪಲ್. ನೀರು ಕಷ್ಟಪಟ್ಬಿಟ್ಟು ಈ ಯೋಜನೆಗೆ ಭಾಳ ಕಷ್ಟಪಟ್ಟು ಈ ಯೋಜನೆಗೆ ನೀರನ್ನು ಹೊರಗಡೆ ತಂದಿದ್ದೀವಿ. ಸಕಲೇಶ್ಪುರದವ್ರು ಭಾಳ ಪವರ್ ಇದ್ದು, ಪಾಪ ಅವರೆಲ್ಲ ನಮ್ಮ MLA ಎಲ್ಲ ಭಾಳ ಕೋಆಪ್ರೇಷನ್ ಕೊಟ್ಟರು, ಎಲ್ಲ ಮಾಡಿದ್ದೀವಿ. ಏನಾಗಿದೆ, ಹಿಂದೆ ರೆವಿನ್ಯೂ ಡಿಪಾರ್ಟ್ಮೆಂಟು ಜಮೀನು ಅಂತೇಳಿ ನಾವು ಕೆಲಸ ಮಾಡಿಬಿಟ್ಟು ಅವ್ರ ಕಾಂಪನ್ಸೇಷನ್ ದುಡ್ಡು ಕೊಟ್ಬಿಟ್ಟು, ಅದಾದ ಮೇಲೆ ಫಾರೆಸ್ಟ್ ಅವರು ನಮ್ಮದು ಅಂತ ಬಂದರು. ಬಂದಾದ್ಮೇಲೆ ಆಯ್ತಪ್ಪ ನಿಮ್ಮದೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೂ ಆಲ್ಟರ್ನೇಟಿವ್ ಲ್ಯಾಂಡು ಕೊಟ್ಟವು. ತುಮಕೂರು SP DC ಅವರು ಮತ್ತು ಹಾಸನ್ DC ಅವರು ಇಬ್ಬರು ಸೇರಿ ಆಲ್ಟರ್ನೇಟಿವ್ ಲ್ಯಾಂಡ್ ಅದಕ್ಕೆ ಸಂಬಂಧಪಟ್ಟಂತ ಕೊಟ್ಟರು. ಅದು ಜಮೀನು ಕೂಡ ಅವ್ರು ಕೊಟ್ಟಿದ್ವಿ. ಈಗ ಫಾರೆಸ್ಟ್ ಅವರು, ಡಿಲ್ಲಿ ಫಾರೆಸ್ಟ್ ಅವರು ಏನು ನ್ಯಾಯ ಆಡ್ತಾ ಇದ್ದಾರೆ ಅಂದರೆ, ಈ ಜಮೀನಲ್ಲಿದ್ದ ಮಣ್ಣ ತೆಗೆದುಬಿಟ್ಟಿದ್ಯಾ ನೀನು, ತೆಗೆದುಬಿಟ್ಟು ಅದೇ ಫಾರೆಸ್ಟಲ್ಲಿ ನೀನು ಪಕ್ಕದಲ್ಲಿ ಹಾಕಿದ್ಯಾ, ಇಲ್ಲಿ ಹಾಕಬಾರ್ದು, ಇಲ್ಲಿಂದ 24 ಕಿಲೋಮೀಟರ್ ದೂರಕ್ಕೆ ಎತ್ಕೊಂಡೋಗಿ ಹಾಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಂತಿದೆ. ನಾವು ಭಾಳ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಕಾಸ್ಟ್ ಏನಾಗಬೇಕು, ಇಲ್ಲಿಂದ ಮಣ್ಣು ತೆಗೆದಿದ್ದ ಜಮೀನ ಅಲ್ಲೇ ಪಕ್ಕದಲ್ಲಿ ಹಾಕ್ದೆ, ನಾವು 24 ಕಿಲೋಮೀಟರ್ ಹೋಗಿ ಬೇರೆ ಕಡೆ ಹಾಕೋ, ರೆವಿನ್ಯೂ ಜಮೀನ್ಗೆ ಹಾಕೋ, ನೀನು ಫಾರೆಸ್ಟಲ್ಲಿ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಈಗ ಫೈಲ್ನ ಇಟ್ಕೊಂಡು ಕೂತಿದ್ದಾರೆ. ಅವ್ರು ಏನು ಉದ್ದೇಶನ ನನಗೆ ಗೊತ್ತಾಗಿಲ್ಲ. ನಾನು 5-6 ಬಾರಿ ಆ ಫಾರೆಸ್ಟ್ ಮಿನಿಸ್ಟರ್ನ, ಸೆಂಟ್ರಲ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವತ್ತರೂ ಕ್ಲಿಯರ್ ಮಾಡಿದ್ದಾರೆ. ಲಾಸ್ಟು 6ನೇ ತಾರೀಕು ಒಂದು ಸಪ್ರೇಟ್ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಬಹುಶಃ ಇದಾದರೆ ತಕ್ಷಣ ಇನ್ನೊಂದು 5-6 ತಿಂಗಳಿಗೇ ತುಮಕೂರವರೆಗೂ ನೀರು ಹರಿಸುವಂಥ ಕೆಲಸ ಮಾಡ್ತೀವಿ. ಅವ್ರು ಹೇಳ್ದಂಗೆ ನೀರು ಈಚೆ ಬಂದಿದೆ, ವಾಣಿವಿಲಾಸ್ ಸಾಗರಕ್ಕೆ ನೀರು ಬಿಟ್ಟಿದ್ದೇವೆ. ಅವ್ರದ್ದು ಕಳಕಳೆ ಇದೆ. ಈ ನನ್ನ ಮೇಜರ್ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಇದು ಒಂದು ಕ್ಲಿಯರೆನ್ಸ್ ಮಾಡ್ಕೊಂಡು ಬರಬೇಕು. ಇದು 5 ನಿಮಿಷಕ್ಕೆ ಕ್ಲಿಯರ್ ಮಾಡ್ಬೋದು, ಏನು ದೊಡ್ಡದೇನಿಲ್ಲ. ಬಟ್ ಏನೋ ಸ್ವಲ್ಪ ಅಲ್ಲಿ ರಾಜಕಾರಣ ಕಾಣ್ತಾ ಇದೆ. ನಾನೀಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇದನ್ನು ಆದಷ್ಟು ಜಲ್ದಿ ಇದ್ರ ಬಗ್ಗೆ ಬಗೆಹರಿಸುವಂಥ ವ್ಯವಸ್ಥೆ ಮಾಡ್ತೀನಿ. MY ಪಾಟೀಲ್, M ಕೃಷ್ಣಪ್ಪ. ಸಭಾಧ್ಯಕ್ಷರೇ, ಉತ್ತರವನ್ನು ಹೋಮ್ ಮಿನಿಸ್ಟರ್ ಸಾಹೇಬರು ಕೊಟ್ಟಿದ್ದಾರೆ. ಅಲ್ಲಿ 10,000 ಜನ ವಾಸ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಸಿಟಿಗೆ ಭಾಳ ಹತ್ತಿರದಲ್ಲಿದೆ, ಶಾಲೆ ಕಾಲೇಜ್ ಎಲ್ಲ ಇದೆ. ಈ ಜಾಮರ್ ಹಾಕ್ಬಿಟ್ಟು ಯಾರಿಗೂ ಮೊಬೈಲ್ ಫೋನ್ ಸಿಗ್ತಾಯಿಲ್ಲ, ಕೆಲಸಗಳು ಕಷ್ಟ ಆಗ್ತಿದೆ. ಲಿಫ್ಟಲ್ಲಿ ಯಾರನ್ನ ತಗ್ಲಾಕೊಂಡ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡೋಕ್ಕಾಗ್ತಿಲ್ಲ. ಆದರೆ ಒಳಗಡೆ ಇರೋರೆಲ್ಲ ಮಾತ್ರ ಹೊರಗಡೆ ಫೋನ್ ಮಾಡ್ತೀರಿ ಅಂತ ದಿನ ಪೇಪರು TV ನ್ಯೂಸಲ್ಲಿ ಬರ್ತಾ ಇದೆ. ಈ ಒಳಗಡೆ ಇರೋರಿಗೆ ಮೊಬೈಲ್ ಆನ್ ಆಗುತ್ತೆ, ಅಲ್ಲಿರೋ SP ಗೆ ಮೊಬೈಲ್ ಆನ್ ಆಗುತ್ತೆ. ನಮ್ಮ ಸುತ್ತ 10,000 ಜನಕ್ಕೆ ತೊಂದರೆ ಆಗಿದೆ ಅಂತ 3 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀನಿ. ಮುಂದೆ ಕಾರಣ ಕೊಡ್ತಾನೆ ಇದ್ದರೆ ದಯವಿಟ್ಟು ಗೃಹ ಸಚಿವರಿಗೆ ಎಲ್ಲ ವಿಷಯ ಗೊತ್ತಿದೆ. ದಿನನಿತ್ಯ ಒಂದು ಮೊಬೈಲ್ ಇಲ್ಲ ಅಂದರೆ ಅವ್ರ ಕೆಲಸಗಳು ಏನೂ ನಡೆಯೋದಿಲ್ಲ. ಅಂಥ ಕಾಲದಲ್ಲಿ ತಾವು ದಯವಿಟ್ಟು ಒಳಗಡೆ ಮೊಬೈಲ್ ಹೋಗ್ದಿರಾ, ತಡೀತೀರಾ, ನಮ್ಮ ಜಾಮರ್ ಹಾಕಿದ ತೊಂದರೆ ಯಾಕೆ ಜನಕ್ಕೆ ಕೊಡ್ತಿದ್ದೀರಾ ಅಂತ ನಾನು ಮನವಿ ಸರ್. ಮಾನ್ಯ ಅಧ್ಯಕ್ಷರೇ, ಒಂದು ಡೇಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೇಂದ್ರ ಕಾರಾಗೃಹ ಕಟ್ಟಿದಾಗ ಸುತ್ತ ಯಾವುದು ಮನೆಗಳಿರಲಿಲ್ಲ. ಊರಾಚೆ, ಬೆಂಗಳೂರಾಚೆ ಇದೆ ಅಂಥೇಳಿ, ದೂರ ಇದೆ ಅಂಥೇಳಿ, ಪರಪ್ಪನ ಅಗ್ರಹಾರ ಭಾಳ ದೂರ ಇದೆ ಅಂತ ಹೇಳೋರು. ಆದರೆ ಈಗ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಅಂತೇಳಿದರೆ, ಆ ಕಾರಾಗೃಹದ ಸುತ್ತ ದೊಡ್ಡ ದೊಡ್ಡ ಎಕ್ಸ್ಟೆನ್ಷನ್ಗಳು ಬಂದುಬಿಟ್ಟಿದ್ವಿ. ನಾನು ಹೋಗಿದ್ದೆ ಮೊನ್ನೆ, ಯಾವುದೋ ಒಂದು ಮದುವೆ ಇತ್ತು ಅಲ್ಲಿ ಪಕ್ಕದಲ್ಲಿ, ಕಾರಾಗೃಹದ ಹೊರಗಡೆ. ಅಲ್ಲಿ ಹೋಗಿದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ಒಳಗಡೆ ನಾವು ಒಂದು 19 ಜಾಮರ್ ಹಾಕಿದ್ದೇವೆ. ಕಾರಾಗೃಹದಲ್ಲಿ 19 ಜಾಮರ್ ಹಾಕಿದ್ದೇವೆ. ತಾವು ಹೇಳಿದಾಗೆ ಕೆಲವು ಸಂದರ್ಭದಲ್ಲಿ ಅವುಗಳನ್ನ ಕೆಡಿಸ್ಬಿಡ್ತಾರೆ. ಕೆಡಿಸಿ ಅದನ್ನು ಒಳಗಡೆ ಫೋನ್ ಹೋಗುತ್ತೆ, ಹೆಂಗೋ ಹೋಗುತ್ತೆ ಒಳಗಡೆ ಫೋನು ಅಂತೇಳಿ.
ಆ ಫೋನ್ಗಳನ್ನು ಯೂಸ್ ಮಾಡ್ತಾರೆ. ಈಗ ಅದಕ್ಕೆ ಕಡಿವಾಣ ಹಾಕಿದ್ದೀವಿ. ಈಗೆಲ್ಲ ರೈಡ್ ಮಾಡಿ, ಪಿರಿಯಾಡಿಕಲ್ ರೈಡ್ ಮಾಡಿ ಆ ಫೋನ್ಗಳನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡಿ ಎಲ್ಲ ನಿಲ್ಲಿಸ್ತಾ ಇದ್ದೇವೆ. ಆದರೆ ಈ ಹೊರಗಿನ ಜನಕ್ಕೆ ಫೋನ್ ಸಿಗಬೇಕು ಅನ್ನೋದಾದರೆ ಈ ಜಾಮರ್ಗಳನ್ನ ನಾವು ಡಿಫಂಕ್ ಮಾಡಬೇಕಾಗ್ತದೆ. ಅದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ಈ ಯಾರು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, 4 ಜನ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಏರ್ಟೆಲ್ಲು, BSNL, VI, ಆಮೇಲೆ ಜಿಯೋ, ಈ 4 ಜನರನ್ನು ಸಭೆ ಮಾಡಿ ಟೆಕ್ನಿಕಲಿ ನಾವು ಯಾವ ರೀತಿ ಇದನ್ನು ತಡಿಬೋದು ಅಂತೇಳಿ ಆ ಫ್ರೀಕ್ವೆನ್ಸಿ ರೇಂಜನ್ನು ಕಡಿಮೆ ಮಾಡಿ ಹೊರಗಡೆಯವ್ರಿಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಈಗಾಗಲೇ ನಾವು 4 ಮೀಟಿಂಗ್ ಮಾಡಿದ್ದೇವೆ. ನಾನು ಮತ್ತೊಂದು ಮೀಟಿಂಗು 22ನೇ ತಾರೀಕು ಈ ತಿಂಗಳು ಸೆಷನ್ ಆದ ತಕ್ಷಣ ಕರೆದಿದ್ದೇನೆ. ಅದನ್ನು ಟೆಕ್ನಿಕಲಿ ಯಾವ ರೀತಿ ನಿಲ್ಲಿಸಬೇಕು ಅಂಥೇಳಿ ಅದನ್ನು ಅವರಿಂದನೇ ತೆಗೆದುಕೊಂಡು ಅದನ್ನು ಸ್ಟಾಪ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೊತೀವಿ. ಇದು ಇಲ್ಲೂ ಆಗಿದೆ, ತಮ್ಮ ಮಂಗಳೂರಲ್ಲೂ ಅದೇ ಆಗಿದೆ ಮಾನ್ಯ ಅಧ್ಯಕ್ಷರೇ. ಮಂಗಳೂರಲ್ಲಿ ಕೂಡ ಅದು ಇನ್ನೂ ಗೋಡೆಗೆ ಹತ್ತಿರನೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅದು ಕೂಡ ಈಗಾಗಲೇ ಸುಮಾರು 140 ಕೋಟಿಗೆ ಹೊಸದಾಗಿ ಒಂದು ಕಾರಾಗೃಹ ಕಟ್ಟಬೇಕು ಅಂತ ಊರಾಚೆ ಕಟ್ತಾ ಇದ್ದೇವೆ. ಅದು ಕೆಲಸ ನಡೀತಿದೆ. ಅಲ್ಲೂ ಅದೇ ಸಮಸ್ಯೆ ಆಗಿದೆ. ಅಲ್ಲಿಗೂ ನಾವು ಆ ಟೆಕ್ನಿಕಲ್ ಟೀಮನ್ನು ನಾವು ಕೊಟ್ಟಿದ್ದೇವೆ. ಅದು ಡೀಟೇಲ್ಸ್ ಬಂದ ಮೇಲೆ ಅದಕ್ಕೆ ಸೂಕ್ತವಾದ ಕ್ರಮ ತೊಗೊಳ್ತೀವಿ. ಸರ್, ತಾವು ಜೈಲು ಕಟ್ಟಬೇಕಾದ್ರೆ ಸುತ್ತ ಖಾಲಿ ಜಮೀನು ಇತ್ತು ಅಂತ. ಅದು ಖಾಲಿ ಜಮೀನು ಸರ್ಕಾರದಲ್ವಲ್ಲ ಸರ್, ಪ್ರೈವೇಟ್ ಅವ್ರದ್ದು. ಮುಂದಕ್ಕೆ ಮನೆಗಳು ಅಥವಾ ಏನೇನೋ ಬಂದೇ ಬರುತ್ತೆ ಅಂತ ತಮಗೆ ಗೊತ್ತಿತ್ತಲ್ಲ ಸರ್. ಶೀಘ್ರದಲ್ಲೇ ಪರಿಹಾರವನ್ನು ಬೇಗ ಕಟ್ಕೊಡಿ ಅಂತ ಕೇಳ್ಕೊಂತೀವಿ. ಅಲ್ಲ, ಈಗ ಬೇಗ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ. 22ಕ್ಕೆ ನಾನು ಸಭೆ ಕರೆದಿದ್ದೇನೆ. ಅದರಲ್ಲಿ ಒಂದು ಅಂತಿಮವಾಗಿ ತೀರ್ಮಾನ ತಗೊಂಡು ಟೆಕ್ನಿಕಲಿ ಯಾವ ರೀತಿ ನಿಲ್ಲಿಸ್ಬೋದು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಮಾನಪ್ಪಡಿ ವಜ್ಜಲ್ ಇಲ್ಲ ಕೂತ್ಕೊಳ್ಳಿ. ಬರ್ಮಗೌಡ ಅಲಗೌಡ ಕಾಗೆ, ಮಾನ್ಯ ಕೃಷಿ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಫಲವತ್ತಾದ ಜಮೀನು ನೀರಿನ ಸಾಧ್ಯತೆ ಹೆಚ್ಚಿರುವುದರಿಂದ ಹಾಗೂ ರೈತರ ಭೂಮಿಗೆ ಸಿಂಪಡಿಸಿದ ಗೊಬ್ಬರ ಪರಿಣಾಮಗಳು ಈ ಜಮೀನುಗಳು ಬರಡು ಭೂಮಿಗಳಿಂದ ರೈತರು ಅತೀವ ತೊಂದರೆಗಳಾಗುತ್ತಿದ್ದು, ಇಂಥ ಜವಳು ಭೂಮಿಯನ್ನು ಅಭಿವೃದ್ಧಿಗೊಳಿಸಲು ಮಾನ್ಯ ಕೃಷಿ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇದು ಭಾಳ ಒಂದು ಜ್ವಲಂತ ಸಮಸ್ಯೆ ಭಾಳ ಇರೋದ್ರಿಂದ ಇದಕ್ಕೆ ಒಂದು ಅರ್ಧ ಗಂಟೆ ಕಾಲಾವಕಾಶ ಚರ್ಚೆಗೆ ಅವಕಾಶ ಕೊಟ್ಟರೆ ಭಾಳ ಒಳ್ಳೆಯದಾಗ್ತಿದೆ. ಭಾಳ ಜನ ನಮ್ಮ ಉತ್ತರ ಕರ್ನಾಟಕದ ಚರ್ಚೆಗೆ ತಾವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಆ ದಿವಸದಲ್ಲಿ ನಾನು ಮಾತಾಡೋ ಸಂದರ್ಭದಲ್ಲಿ ಇದಕ್ಕೂ ಅವಕಾಶ ಕೊಟ್ಟರೆ, ನನಗೆ ಒಂದು ಅರ್ಧ ಗಂಟೆ ಕಾಲಾವಕಾಶ ಕೊಟ್ಟರೆ ನಾನು ಸಮಗ್ರವಾಗಿ ಕರ್ನಾಟಕ ಚರ್ಚೆಗೂ ಮಾತಾಡಿ ಆ ಸಂದರ್ಭದಲ್ಲಿ. ಓಕೆ ಸರ್. ಐಹೊಳೆ ದುರ್ಯೋಧನ ಮಹಾಲಿಂಗಪ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯನ್ನು ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡುವಂತೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಇರುವ ತೊಂದರೆಗಳನ್ನು ನಿವಾರಣೆ ಮಾಡಿ ಘೋಷಣೆ ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯ ಬಯಸುತ್ತೇನೆ ಸರ್. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದ ಪರವಾಗಿ ಮಾನ್ಯರಿಗೆ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇವೆ. ಅದ್ರ ಮೇಲೆ ಮುಂದೇನಾದರೂ ಅವರ ಅಭಿಪ್ರಾಯ ಸಲಹೆ ಇದ್ರೆ ಹೇಳ್ಬೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾತಾಡ್ಲಿ ಪಾಪ. ಉತ್ತರವನ್ನು ಕೊಟ್ಟದಾರ ಹಾರಿಕೆ ಉತ್ತರ ಕೊಟ್ಟರು. ಅವಕಾಶ ಕೊಡ್ಲಿಲ್ಲ ಅಂದ್ರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಸೃಜಿಸುವ ಸಂಬಂಧ ಕೋರಿಕೆಗಳು ಸ್ವೀಕೃತವಾಗಿರುತ್ತವೆ. ಸದರಿ ಕೋರಿಕೆಗಳನ್ನು ಪರಿಗಣಿಸಲು ಸೂಕ್ತವಾಗಿದ್ದಲ್ಲಿ ಸರ್ಕಾರಕ್ಕೆ ವಿವರವಾದ ಪ್ರಸ್ತಾವನೆ ಸಲ್ಲಿಸುವಂತೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಇವರಿಗೆ ನಿರ್ದೇಶಿಸಲಾಗಿದ್ದು ವರದಿ ನಿರೀಕ್ಷಿಸಲಾಗುತ್ತಿದೆ. ನೂತನ ಜಿಲ್ಲೆಗಳನ್ನು ಸೃಜಿಸುವ ವಿಷಯವು ಸರ್ಕಾರದ ಸಾಮಾನ್ಯ ನೀತಿಗೆ ಸಂಬಂಧಿಸಿದ್ದಾಗಿದೆ. ನೂತನ ಜಿಲ್ಲೆಯನ್ನಾಗಿ ರಚಿಸಬೇಕಾದರೆ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಅಗತ್ಯತೆಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಹಣಕಾಸಿನ ಇತಿಮಿತಿಯನ್ನು ಒಳಗೊಂಡಿರುತ್ತದೆ. ಆರ್ಥಿಕ ಇಲಾಖೆಯು ಯಾವುದೇ ಹೊಸ ಜಿಲ್ಲೆ, ತಾಲೂಕು, ಹೋಬಳಿ ರಚನೆಗೆ ಸಹಮತಿಯನ್ನು ನೀಡುತ್ತಿರುವುದಿಲ್ಲವಾದ್ದರಿಂದ ಸರ್ಕಾರವು ಪ್ರಸ್ತುತ ಹೊಸ ಜಿಲ್ಲೆಗಳ ರಚನೆಗೆ ಯಾವುದೇ ತಾತ್ವಿಕ ನಿರ್ಣಯ ಕೈಗೊಂಡಿರುವುದಿಲ್ಲ ಅಂತೇಳಿ ಅಂದ್ ಹಿಂಗೆ ಹಾರಿಕೆ ಉತ್ತರ ಕೊಟ್ಟರೆ ಹೆಂಗ್ ಸರ? 18 MLA ಕ್ಷೇತ್ರ ಸರ್, ಇದು ದೊಡ್ಡ ಜಿಲ್ಲಾ. ಈಗ ಹಿಂದೆ 20 ವರ್ಷ ಹಿಂದನ ದಿವಂಗತ JH ಪಾಟೀಲ್ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಮಾಡಿದಂತ ಜಿಲ್ಲೆ ಚಿಕ್ಕೋಡಿ.
ಇಲ್ಲಿ ತಕ 25 ವರ್ಷ 30 ವರ್ಷ ಆದ್ರೂ ಇನ್ನೂ ತಕ ಜಿಲ್ಲೆ ಘೋಷಣೆ ಆಗ್ತಾ ಇಲ್ಲ. ಈಗಾಗಲೇ ಚಿಕ್ಕೋಡಿಯಲ್ಲಿ, ಅತ್ತನೆಯಲ್ಲಿ, ಗೋಕಾಕದಲ್ಲಿ ಹೋರಾಟ ಮಾಡತಾರ ಸರ್ ರೈತರು. ಉತ್ತರ ಕೊಡ್ತಾರೆ. ಹೀಗೆ 30 ವರ್ಷ ಹೋರಾಟ ಮಾಡಿ ಒಬ್ರು ರೈತರು ಈಗ ನಮ್ಮ ನಾಯಕರು ಒಬ್ರು ಸತ್ತು ಹೋದ್ರೆ ಈಗ ಬರೀ ಹಾರಿಕೆ ಉತ್ತರ ಕೊಟ್ರೆ ಹೆಂಗ್ ಸರ್? ಈಗ ಘೋಷಣೆ ಮಾಡ್ಬೇಕೀಗ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡ್ಬೇಕು. 18 MLA ಕ್ಷೇತ್ರ. ಈಗ ಧಾರವಾಡ ಈಗ 3 ಜಿಲ್ಲಾ ಮಾಡಿದಾರೆ ಸರ್. ಗದಗ ಮತ್ತ ಹಾವೇರಿ ಮತ್ತ ಧಾರವಾಡ ಮತ್ತ ನಮ್ ಬೆಳಗಾವಿ ಜಿಲ್ಲಾ ಮಾಡಕ್ ಹಾಕಿ ಇವ್ರಿಗೆ ಹಿಂದೇಟ್ ಹಾಕ್ತಾರೆ ಸರ್ಕಾರದವ್ರು. ಆರ್ಥಿಕ ಏನ್ ಸಲಹಬೇಕು ಮತ್ತ ಪ್ರಾದೇಶಿಕ ಆಯುಕ್ತರದ ವರದಿ ಬೇಕತ್ತ. ಮತ್ತೆ ಈಗ ಹಿಂದೆ ಜಯಂತ್ ಪಾಟೀಲ್ ಸಾಹೇಬ್ರು ಹೆಂಗ್ ಘೋಷಣೆ ಮಾಡಿದ್ರು ಇದನ್ನ? ಸರ್, ಈಗ ನಾನು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿನೂ ಕೂಡ ಧ್ವನಿಯನ್ನ ಎತ್ತಿದ್ದೀನಿ. ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಆಫೀಸ್ಗಳು ಕೂಡ ನಮ್ಮಲ್ಲಿ ಈಗ ಇದಾವೆ. ಸರ್ಕಾರಕ್ಕೆ ಯಾವುದೇ ಕೂಡ ಅಂಥ ಹೊರೆ ಬೀಳೋದಿಲ್ಲ ಸರ್. ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರಬೇಕು, ಒಬ್ಬ ಕೆಲಸಕ್ಕೆ ಯಾರಾದರೂ ಬರಬೇಕು ಅಂದರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಧ್ಯಕ್ಷ. ಅದ್ರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ ಆ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ. ಹಾಗಾಗಿ ಮೇಲಿನ ಮೇಲೆ ಅವ್ನು ಬರಬೇಕು, ಅವ್ನು ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು. ಹೀಗಾಗಿ ಅಲ್ಲಿ ಬಹಳ ತೊಂದರೆ ಆಗ್ತದೆ ಅಧ್ಯಕ್ಷರೇ. ಪ್ರತಿ ವರ್ಷನೂ ಕೂಡ ಪ್ರತಿ ಅಧಿವೇಶನದಲ್ಲಿ ಕೂಡ ನಾನು ಧ್ವನಿಯನ್ನ ಎತ್ತಿದ್ದೀನಿ. ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತೇವೆ. ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, ಗೋಕಾಕ್ ಕೂಡ ಜಿಲ್ಲೆ ಆಗಬೇಕು. ಅಂದ್ರೇನೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷರೇ. ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೇನೆ, ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ತಮ್ಮ ಮೂಲಕ ಅಧ್ಯಕ್ಷರೇ, ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಲ್ಲಿ ಪ್ರಶ್ನೆ ಅಲ್ಲ ಸರ್. ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ. ಮುಖ್ಯಮಂತ್ರಿಗಳು ಎಲ್ಲ ಚರ್ಚೆಗೆ ಕರೆದಿದ್ರು. ಇದು ಮತ್ತೊಮ್ಮೆ ಚರ್ಚೆಗೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷ ಸಭೆ ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಈಗಾಗಲೇ ಮಾನ್ಯ ಕಂದಾಯ ಸಚಿವ ವಿನಂತಿ, ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಇಡೀ ಗೋಕಾಕ್ ತಾಲೂಕು ಜಿಲ್ಲೆ ಆಗಬೇಕು ಎಲ್ಲ ಮಠಾಧೀಶರು, ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊಂಡಿವಿ. ಮಾನ್ಯ ಮುಖ್ಯಮಂತ್ರಿ ಅವ್ರು ಏನು ಹೇಳಿದ್ರೆ, ವಿಧಾನಸಭಾ ಅಂದರೆ 18 ಕ್ಷೇತ್ರ ಇದೆ, ಅವ್ರನ್ನೂ ಎಲ್ಲ ಕರಿತೀವಿ. ಇಬ್ಬರು ವಿಧಾನ ಪರಿಷತ್ ಸದಸ್ಯರು 3 ಜನ ಆದರು, ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನಿರ್ಣಯ ತಗೊಂಡು ನಮ್ಮ ವಿನಂತಿ ಸನ್ಮಾನ್ಯ ಸಭಾ ತಮ್ಮ ಮುಖಾಂತರ ಈಗಾಗಲೇ ಆಯೋಗಗಳು ರಿಕಮೆಂಡ್ ಮಾಡಿದ್ದು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ರಿಕಮೆಂಡ್ ಮಾಡಿದಾರು. ತಾವು ಆಡಳಿತ ದೃಷ್ಟಿಯಿಂದ ದಯಮಾಡಿ ಅಂದರೆ ಈ ಸದನ ಮುಗಿಯೊಳಗೆ ತಾವೆಲ್ಲ ಶಾಸಕರನ್ನು ಮತ್ತೆಲ್ಲ ವಿಧಾನ ಪರಿಷತ್ ಎಲ್ಲರನ್ನೂ ಸದಸ್ಯರನ್ನು ಕರೆದು ತಾವೊಂದು ಸಭೆ ಮಾಡಿ ನಿರ್ಣಯ ಮಾಡಿದರೆ ಭಾಳ ದಿನ 40 ವರ್ಷದ ಹೋರಾಟ ಇದೆ. ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಸಭಾಧ್ಯಕ್ಷರೇ, ಈಗ ಬೆಳಗಾವದಾಗ ನೀವು ಇಲ್ಲಿ ಅಧಿವೇಶನ ನಡೆಸಿ ಏನ್ ಸಾರ್ಥಕ ಆಯ್ತು? 18 MLA ಕ್ಷೇತ್ರ ಸರ್, ದಯಮಾಡಿ ಗಮನಿಸಿ ಹೇಳಿದೀನಿ. ಅಧಿವೇಶನ ಮುಗಿದ್ರೊಳಗೆ ಎಲ್ಲ 18 ಶಾಸಕರು ಕರೀರಿ, ವಿಧಾನ ಪರಿಷತ್ ಸ್ಥಳದ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು. ಅಂದ್ರೆ ಇದು ಉತ್ತರ ಕರ್ನಾಟಕ ನೀವು ಇಲ್ಲಿ ಅಧಿವೇಶನ ನಡೆಸಿದ್ದಕ್ಕೆ ಸಾರ್ಥಕ ಆಗತ್ತೆ. ನಮ್ಮ ಜಿಲ್ಲಾನ ನೀವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಅಧಿವೇಶನ ಅದಕ್ಕೆ ನಡ್ತದೆ. ಅದಕ್ಕೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ಸರ್. ಮತ್ತೆ ಹೌದು, ನಾನು ಅದೇ ಹೇಳಲಿಕ್ಕೆ ಹೊರಟಿದ್ದೆ. ಈಗ ಐಹೊಳೆಯವರು ಸಡನ್ ಆಗಿ ದುರ್ಯೋಧನ ಆಗ್ಬಿಟ್ಟಿದ್ದಾರೆ. ಹಿಂದೆ ನಿಮ್ ಸರ್ಕಾರ ಇದ್ದಾಗ ಪಾಂಡವರ ಪಾಲಿನ ದುರ್ಯೋಧನ ಈ ತರ ಮಾತಾಡಿದ್ದು ಇವತ್ತೇ ನೋಡಿದ್ ನಾನು ಅವ್ರ ಕ್ಷೇತ್ರಕ್ಕೂ ಹೋಗಿದ್ದೀನಿ, ಅವ್ರ ಜೊತೆ ಅಡ್ಡಾಡಿದ್ದೀನಿ. ಆದ್ರೆ ಇವತ್ತೇನು ರುದ್ರಾವತಾರ ತಾಳ್ಬಿಟ್ಟಿದ್ದಾರೆ. 4 ವರ್ಷ ನಿಮ್ ಸರ್ಕಾರ ಇದ್ದಾಗ ಎಲ್ಲೋಗಿತ್ತು ಈ ರುದ್ರಾವತಾರ, ಆವಾಗ ಯಾಕೆ ಆಗ್ಲಿಲ್ಲ ಅಂತ. ಆದರೆ ವಿಷಯ ಇರಲಿ, ಅದು ಪಕ್ಕಕ್ಕೆ. ನೀವು ಹೇಳಿದ್ರಿ JH ಪಟೇಲ್ರು ಮಾಡಿದ್ರು ಅಂತ, ಕಾರ್ಯರೂಪಕ್ಕೆ ಬಂದಿದ್ಯಾ ಸರ್? ಕಾರ್ಯರೂಪಕ್ಕೆ ಬಂದಿದ್ಯಾ? ಯಾಕೆ ಅನ್ನೋದು ಈಗ ಕಾರ್ಯರೂಪಕ್ಕೆ ಮಾಡೋಣ. ಯಾಕೆ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ವಿಷಯ ಅಷ್ಟು ಸರಳ ಇಲ್ಲ ಅಧ್ಯಕ್ಷರೇ. ಇವತ್ತು ತಿಳಿಯಾಗಿದೆ ಸ್ವಲ್ಪ. ಆವತ್ತಿಗೆ ಹೋಲಿಕೆ ಮಾಡಿದರೆ ಇವತ್ತು ಸುಧಾರಣೆ ಆಗಿದೆ. ಅಂಥ ಪರಿಸ್ಥಿತಿ ಇಲ್ಲ. ಘೋಷಣೆ ಮಾಡಿ ಅನುಷ್ಠಾನದಿಂದ ವಾಪಸ್ ಒಂದು ಸರ್ಕಾರ ತೀರ್ಮಾನ ವಾಪಸ್ ತಗೊಂಡಿದೆ ಅಂತ ಹೇಳಿದ್ರೆ ಏನೆಲ್ಲ ಕಾರಣ ನಿಮಗೂ ಗೊತ್ತು, ನಮಗೂ ಗೊತ್ತಿದೆ. ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳಿದ್ದಾವೆ. ಆದರೆ ಅದನ್ನೆಲ್ಲ ಬಿಟ್ಬಿಡಿ. ಈಗ ಇದು ಆಗುವಂಥ ಅವಶ್ಯಕತೆ ಇದೆ ಸ್ಪಷ್ಟವಾಗಿ. ಇದರಲ್ಲಿ ಮತ್ತೊಂದು ಅವಶ್ಯಕತೆ ಇಲ್ಲ, ವಿಚಾರ ಮಾಡೋಣ ನೋಡೋಣ ಆ ಥರ ಏನು ಅಭಿಪ್ರಾಯ ಇಲ್ಲ. ಇವತ್ತೋ ನಾಳೆನೋ ಇದೊಂದು ಆಗಲೇಬೇಕು. ಇಲ್ಲೇ ನೋಡಿದಾಗೆ
ಬಹುತೇಕ ಶಾಸಕರದ್ದು ಇದು ಬೇರೆ ಬೇರೆ ಆಗಬೇಕು, ಇದು ಒಂದು ಇಷ್ಟು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ, ಜನಪರವಾಗಿ ಜನಕ್ಕೆ ಕೈಗೆಟುಕುವ ಅಂತರದಲ್ಲಿ ಆಡಳಿತ ಕೊಡಲಿಕ್ಕೆ ಇದು ಕಷ್ಟ ಸಾಧ್ಯ. ಇವೆಲ್ಲ ವಿಚಾರಗಳು ಎಲ್ಲ ಶಾಸಕರು ಕೂಡ ಹೇಳಿರುವಂತಹದ್ದು ನಮ್ಮ ಗಮನದಲ್ಲೂ ಕೂಡ ಇದೆ. ನಾನು ಮುಖ್ಯಮಂತ್ರಿಗಳ ಜೊತೆ ಒಂದೆರಡು ಸಂದರ್ಭದಲ್ಲಿ ಮಾತಾಡಿದ್ದೇನೆ. ಆವಾಗ ಅವರು ಕೂಡ ಹೌದಪ್ಪ ಇದು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಈಗ ತಾವೇ ಕಾಗೆ ಅಣ್ಣವ್ರು ಏನು ಹೇಳಿದ್ರು ಅದನ್ನು ನಾವು ಮಾಡಬೇಕು. ಅವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಫಸ್ಟ್ ಒಂದು ರೌಂಡ್ ಎಲ್ಲರನ್ನೂ ಕರೆಸಿ ನೀನು ಮಾತಾಡು, ಯಾರ್ಯಾರ್ದು ಏನೇನು ಅಭಿಪ್ರಾಯ ಬರುತ್ತೆ ವಿಚಾರ ಮಾಡೋಣ, 2 ಮಾಡಬೇಕಾ 3 ಮಾಡಬೇಕಾ, ಈಗೆಲ್ಲ ವಿಚಾರಗಳು ಇದ್ದಾವೆ. ಮತ್ತು ಅದರ ಜೊತೆಗೆ ಇಲ್ಲಿ ಮಾಡಬೇಕು ಅಂತ ನೀವು ಹೇಳ್ತೀರಿ, ಇನ್ನೊಂದು ಕಡೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ, ಈ ಒಂದು ವಿಷಯಗಳು ಕೂಡ ಇದ್ದಾವೆ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಆದರೆ ಇದು ಆಗಬೇಕು, ನಾನು ಒಪ್ತೇನೆ. ಮಾಡುವಾಗ ನೀವೇ ಸಲಹೆ ಕೊಟ್ಟಿದ್ದಾರೆ, ಹಿರಿಯರಾದಂಥ ಕಾಗೆ ಅಣ್ಣವರು ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಅಭಿಪ್ರಾಯ ಸಂಗ್ರಹಣೆ ಪ್ರಕ್ರಿಯೆಯನ್ನು ನಾವು ಮಾಡಬೇಕು. ಖಂಡಿತವಾಗಿ ಅದನ್ನು ಸಮಯ ನೋಡಿ ಮಾಡ್ತೇವೆ. ಈ ಅಧಿವೇಶನದ ನಡು ಮಾಡೋಕ್ಕೋದ್ರೆ, ಇಲ್ಲೇ ಮಾಡೋಕ್ಕೋದ್ರೆ ಇಲ್ಲಿ ಭಾವನೆಗಳು ಸ್ವಲ್ಪ ಗೊತ್ತಲ್ಲ ತಮಗೂ, ಎಲ್ಲ ನಮ್ಮದು ಅನ್ನುವಂಥ ಭಾವನೆಗಳಿರ್ತದೆ. ಸಮಯ ನೋಡಿ ನಿಮ್ಮನ್ನೆಲ್ಲ ಕರೆದು ಮೊದಲಿಗೆ ನಮ್ಮ ಹಂತದಲ್ಲಿ ಇಲ್ಲ ಒಂದೇ ಬಾರಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕರೆಸಿ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಮುಂದಿನ ತೀರ್ಮಾನಗಳನ್ನು ಮಾಡೋಣ. ಮಾಡಬೇಕು ಅನ್ನೋ ಅವಶ್ಯಕತೆಯನ್ನು ನಾನು ವೈಯಕ್ತಿಕವಾಗಿಯೂ ಒಪ್ತೇನೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರು ಕೂಡ ಇದು ಹೇಳಿರೋದ್ರಿಂದ ಇದು ಸರ್ಕಾರದ ನಿಲುವು ಅಂತಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಯ ನೋಡಿಕೊಂಡು ಖಂಡಿತವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂತಹದ್ದು ಮಾಡೋಣ. ಸಭಾಧ್ಯಕ್ಷ, ಸನ್ಮಾನ್ಯ ಸಭಾಧ್ಯಕ್ಷರು, ಸಚಿವರಲ್ಲಿ ವಿನಂತಿ ಅಂತಂದ್ರೆ ಈ ಅಧಿವೇಶನ ಮುಗಿದ್ರೊಳಗ ತಾವು ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಘೋಷಣೆ ಮಾಡಿದ್ರೆ ತಮ್ಮ ಹೆಸರೇ ಬರ್ತೈತಿ ಸರ್. ನಿಮ್ಮ ಹೆಸರೇ ಬರ್ತೈತಿ, ನಿಮ್ಗೆ ನಿಮ್ಮ ಸರ್ಕಾರಕ್ಕೆ ಒಂದು ಗೌರವ ಬರ್ತೈತಿ. ದಯಮಾಡಿ ಘೋಷಣೆ ಮಾಡುವಂತ ಅಧಿವೇಶನ ಮುಗಿದ್ರೊಳಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಘೋಷಣೆ ಮಾಡ್ಬೇಕಂತೇಳಿ ಅಧ್ಯಕ್ಷರ ಪರವಾಗಿ ತಮಗೆ ಸರ್ಕಾರಕ್ಕೆ ಮತ್ತು ತಮಗೆ ಒತ್ತಾಯ ಮಾಡ್ತಾನೆ. ಸಂಧಾನ ಒಪ್ಲಿಲ್ಲ, ಇಲ್ಲೂ ಯಾಕೋ ಒಪ್ತಾ ಇಲ್ಲ ದುರ್ಯೋಧನ. ಇಲ್ಲ ಇದ್ರಲ್ಲ ಅಧ್ಯಕ್ಷರೇ, ಆಡಳಿತದ ದೃಷ್ಟಿಯಿಂದ ಇದು ಅವಶ್ಯಕತೆ ಇದೆ, ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.